ರಚಿಸುತ್ತಿರುವ ನನ್ನ ಕಪಟ ನಾಟಕ ಪೂರ್ಣ ಸಂಜೆ ಇಲ್ಲ. ಸತ್ಯಮೇವ ಜಯಂತಿ ಎಂದು ಜಯಕ್ಕೆ ಸಾರುವ ರಾಮಚಂದ್ರ ಇಂದು ನನ್ನ ರಂಜನೆಯ ಕೈ ಸೆರೆಯಾಡಿ ಕಾಮಕ್ಕೆ ಕಣ್ಣಿಲ್ಲದೆ ಪ್ರೀತಿಗಾಗಿ ಮನಸ್ಸೋತು ತನ್ನ ಮಾನವನ್ನೇ ಗಾಳಿಗೆ ತೂರಿಕೊಂಡ ಮೂರ್ಖನಿನಾಗಿ ಆ ರಾವಿ ರಾಜ್ಯವರ್ಮ ಹೆಣದ ಪಂಜರದ ಬೇಟೆ ನೀನಾದೆ. ಅಂಬರದ ಮೇಲೆ ಕುಳಿತುಕೊಂಡು ನ್ಯಾಯದ ಸಿಂಬಲವನ್ನು ತೋರಿಸುವ ಆ ನಿನ್ನ ಕೈಗೆ ಕಬ್ಬಿಣದ ಸಲಾಕೆ ಕೊಡಿಸಿ ಆ ಶಾಂತಿಯ ಒಡೆಯ ನಾನು ಆಗದಿದ್ದರೆ ನನ್ನ ಹೆಸರು ರಾಜ್ಯ ರವಿ ವರಮನೆಯೇ ಅಲ್ಲ. ಇದೇನು ಪ್ರಿಯಕರ ಇಂಥನಿಗೆ ಹಾಗಲ್ಲ ಪ್ರಿಯ. ವೆಲ್ಕಮ್ ಮಾಡಿ ರಂಜನಿ, ವೆಲ್ಕಮ್. ತುಂಬಾ ಮೆಚ್ಚಿಕೊಂಡೆ ನಿನ್ನ ಸಾಹಸಕ್ಕೆ. ಆ ಸಾಹಸದ ರಾಣಿ ನನ್ನ ರಂಜನಾ ಅಂತ ನಗ್ತಾ ಇದ್ದೆ. ಅದಕ್ಕೆ ತಲೆಬರಹ ನೀಡಿ ನಾಟಕ ರಚಿಸಿದ ನಾಟಕಗಾರರು ನೀವೇ ಅಲ್ವೇ? ಆ ನಿಮ್ಮ ನಾಟಕದಲ್ಲಿ ನಟಿಸಿದ ನಟಿ ಮಾತ್ರ. ಅಂತೂ ಚೆನ್ನಾಗಿದೆ ಅಲ್ಲವೇ ನನ್ನ ಕೃತಿ? ವಾಹ್ ವಾಹ್, ಬಹಿರಂಗದಲ್ಲಿ ನಾವಿಬ್ರು ಅಣ್ಣ ತಂಗಿ, ಅದಲ್ಲದೆ ಅಂತರಂಗದಲ್ಲಿ ನಾವಿಬ್ರು ಪ್ರೇತಮರು. ಪ್ರೇಕರ, ನಿಜವಾಗ್ಲು ಈ ನಿನ್ನ ಐಡಿಯಾಗೆ ನಾನೇನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲಪ್ಪ. ಹಾಗಲ್ಲ ಪ್ರಿಯೆ, ಆ ರಾಮನ ಆಸ್ತಿ ಆಭರಣ ಎತ್ತಿಕೊಂಡು ಉಳಿದವರನ್ನೆಲ್ಲ ಹೊರಗೆ ನುಗ್ಗಿ ನನ್ನಂತ ಸಾಗಿದರೆ ಈ ಎರಡು ಸಂಪತ್ತಿನ ಒಂದೇ ಸಿಂಹಾಸದ ರಾಣಿ ನೀನಗುತ್ತಿ. ಆ ಕಾಲ ತೀರ ಹತ್ರ ಬರ್ತಾ ಇದೆ. ಕೊಟ್ಟ ಮಾತಿನಂತೆ ನಿಷ್ಠೆಯಿಂದ ನಡೆದರೆ ನೀ ನನ್ನ ಎದೆಗಪ್ಪಿ ಹಾಡೊಂದು ಪ್ರೇಮಗೀತೆ.
ಶಾಬಾಸ್. ನನ್ನ ತಮ್ಮನಿಗೆ ಕನ್ಯಾಮಣಿ ಎಂದರೆ ನೀನೆ. ಹೇಗೆ ನಡೆದಿದೆ ನಿಮ್ಮ ನಾಟಕ? ತುಂಬಾ ಚೆನ್ನಾಗಿ ನಡೆದಿದೆ. ಹಾಗಂತ ಮೊದಲು ಆ ಸುಂದರನ ಆ ಶಾಂತಿಯನ್ನು ಹೊರಗೆ ಹಾಕುವಂತೆ ಮಾಡು. ಆ ರಾಮ ನನ್ನ ಹತ್ರ ಕಾಲು ಹಿಡಿಯಬೇಕು ಅಷ್ಟೇ. ಈಗ್ಲೇ ಬರಹಾಗೆ ಮಾಡ್ತೀನಿ ಹಣಕ್ಕಾಗಿ. ನಿಜವಾಗಲು ಆ ರಾಮ ನನ್ನ ಹತ್ರ ಹಣಕ್ಕಾಗಿ ಬರ್ತಾನೆ. ನೋಡಿ, ಹಣ ಕೊಟ್ಟು ನಿಮ್ಮ ಕಾರ್ಯವನ್ನು ಸಾಧಿಸ್ಕೊಳ್ಳಿ. ನಾನೀಗ ಬರ್ತೀನಿ. ಬಾಯ್. ಕಲಿಯೋಗದ ಕರ್ಣನೆಂದು ಹೆಸರಿಟ್ಟುಕೊಂಡ ಮಾತ್ರಕ್ಕೆ ಆ ರಾಮ ನನ್ನ ಹತ್ರ ಹಣಕ್ಕಾಗಿ ಬರ್ತಾನೆ. ಬರಲಿ. ಹಣಕ್ಕಾಗಿ ಬಂದಲ್ಲಿ ಕ್ಷಣದಲ್ಲೇ ಕೆಡುತ್ತೇನೆ ಆ ರಾಮನಯನ. ಲೇ 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 ತಮ್ಮ, ಹಿಂಗ ಅನ್ಕೊಂಡ್ ಕೆಡವಾಕತಿಲ್ಲ ನಮ್ಮ ಹೆಣ. ಮೊದಲ ಆ ಶ್ಯಾಮ್ ಸುಂದರ್ ಪಣ ತೆಗೆದು ಮೊದಲ ತೀರ್ಸ ನಮ್ ದನ್ಯಾರುನ. ಆಗಲ್ಲ ಗುಮಾಸರಿ, ಈ ಸುಂದರನಿಗೆ ಸಪೋರ್ಟ್ ಆಗಿ ಪೈಪೋಟಿ ನಡೆಸಿದ ಆ ರಾಮನ ಬೀರನಯನ ಮೊದಲು ಬೀಳಬೇಕು. ಆಮೇಲೆ ರಾಮನಯನ ತನ್ನಂಗ್ ತಾನೇ ಬೀಳುತ್ತೆ. ಇಲ್ಲ, ಒಂದು ವಾರದೊಳಗೆ ನಾವು 10 MLA ಪಟ್ಟ ಅವನ ತಯಾರಾಗುದ್ರೊಳಗೆ ಅವನು MLA ಆಗ್ಬಿಡ್ತಾನೆ. ಹಾಗೇನ್ ಮಾಡೋದು? ಮೊದಲು ಆ ಸುಂದರನ ಹೆಣ ನಾನು ಕಣ್ತುಂಬ ನೋಡಬೇಕು. ಅಲ್ಲಿಯವರೆಗೂ ನನ್ನ ಮನಸ್ಸಿಗೆ ನೆಮ್ಮದಿ. ಆಯ್ತು ನನ್ನೊಡೆಯ, ಆಯ್ತು. ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗೋದಕ್ಕಾಗಿ ನಾನು ಬಲಗೈ ಬಂಟನಾಗಿ ಇಡೀ ಸೆಂಟ್ರಲ್ಲೇ ನನ್ನ ಕಂಟ್ರೋಲ್ ಅಲ್ಲಿ ಇರುವಾಗ ಒಬ್ಬ ಜೆಂಟಲ್ ಮ್ಯಾನ್ ನಿಮ್ಮ ವೈರಿ ಅಬ್ಬರದ ದರಬಾರ ಪ್ರಚಾರ ನಡೆಸಿದ ಆ ಸುಂದರನ ಹೆಣ ದುರ್ಗಮ್ಮನಿಗೆ ಬಲಿ ಕೊಟ್ಟಂತೆ ಈ ಕೇವಲ 5 ನಿಮಿಷದಲ್ಲಿ ಹೋಗಿ ಬರ್ತೇನೆ. ಟೈಮ್ ಕೊಡಿ. ಹೂಲ್ ಕಡ್ಡಿ ನನ್ನ ಮಕ್ಕಳ ಯಾರಿಗ್ಲೇ? ರಾಮಚಂದ್ರ ಬೀರಪ್ರೆ, ಇವ್ರಿಗೆ ಸಕ್ಕ ತಿಳಿ ಬಲಿ ಹಾಕಿ ಕೊಟ್ಟ ಮ್ಯಾಕ್ ಕಳ್ಸಿದ್ರಾದ್ರಪ್ಪ. ಬರ್ರಿ ಕರೆಕ್ಟ್ ನಾ ಬಾಟ್ಲಿ ಬೀಚ್ ಕುಡಿಯೋನಂತ. ಧನ್ಯರ ಹೊತ್ತು ತಂದೇನೆ 12 ವರ್ಷದ ಪಟ್ಟಣದ ಕೋಣವನ್ನು. ಬೇಗ ಕಟ್ಟಿ ಹಾಕಲೇ ಇದನ್ನು. ಹೇಳಿ ಬಿಡುತ್ತಾರೆ. ಕಟ್ಟೆ ಇಟ್ಟಿರೋ ಕಾರಣ ನಾನೇನು ಮಾಡಿಲ್ಲ. ನಿನ್ನನ್ನು ಹಾಗೆ ಕೈ ಬಿಡಬೇಕೆಂದು ಕಟ್ಟಿ ಹಾಕಿಲ್ಲಲೇ ಸೌಂದರ್. ಈ ದಿಟ್ಟ ರಾಜ್ಯವರ್ಮನ ಎದುರು ನಾಮಪತ್ರ ಸಲ್ಲಿಸಿದಕ್ಕಾಗಿ ಕಟ್ಟಿ ಹಾಕಿದ ರಾಜ ಈಗಿನ ಪ್ರಾಣಕ್ಕೆ ಹೆದರಲು ನಿನ್ನ ಪ್ರಾಣ ನಿನ್ನ ನಿಮ್ಮಂತವರಿಗೆ ಇಡೀ ರಾಜಕಾರಣಿಗಳ ಪ್ರಾಣ ಹೋಗುತ್ತೆ ಅಂದ್ರೆ ನಮಗೆ ತುಂಬಾ ಇಷ್ಟ. ಕಷ್ಟಪಟ್ಟು ಹೊತ್ತು ತಂದೆ ಜನರನ್ನು ಕೊಚ್ಚಿ ಹಾಕಿ ಮುಡದಾರ ಬನ್ನಿ ಹೋಗೋಣ ಮೇಲೆ. ಯಪ್ಪ ಯಾರನ್ನಾರು ಕೊಂದಿಟ್ಟಿ ನಾ ಇಲ್ಲೇ ಕೌಂಟಿಗೆ ಮೇಲೆ ಕುಂತು ನೋಡ್ತೇನೆ. ದಣ್ಯಾರ 34 ಕೇಸ್ ಮಾಡಿದಿ ರಾಜಕಾರಣಿ. ನಿಮ್ ವಿರುದ್ಧ ಟಿಕೆಟ್ ಬಡ್ದು ನಿಂತಾನಂದ್ರ ದಣ್ಯಾರ 34 ಪೀಸ್ ಆಗು ಕಡ್ರಿ ಈ ಮಗನ. ಶ್ಯಾಮ, ಮರ್ಯಾದೆಯಿಂದ ಹೆದರಿ ನನಗೆ ನಾಮಪತ್ರ ವಾಪಸ್ ಕೊಡ್ತೀವೋ ಇಲ್ಲ ನಿನ್ನ ದೇಹವನ್ನು ಹೊಡೆಯ ಬಿಸ್ಕೋತೀವೋ ಮಗನೇ. ಕಟ್ಟೆ ಹಾಕಿದ್ರು ನನ್ನ ಹಠ ಬಿಡಲಾರೆ. ಕಟ್ಟಿ ಹಾಕಿದರು ನಿನ್ನ ಹಠ ಬಿಡಲಾರೆ ಅಂದರೆ ನಿನ್ನನ್ನು ಹಾಗೆ ಬಿಡುವುದಿಲ್ಲ ಮಗನೇ. ಹೊತ್ತು ತಂದು ಈ ಪಾಪಿಯ ಕೈಯಲ್ಲಿ ಸಿಲುಕಿಸಿದೆ. ನೀನು ಮನುಷ್ಯನಲ್ಲ, ರಾಕ್ಷಸ.
ಲೇ ಸುಂದರ್, ನಿನ್ನ ದೇಹವನ್ನು ಸಾಯಿಸಿ ಬಿಡುತ್ತಾನೆ ಮಗನೇ. ರವಿವರ್ಮ, ಇವನನ್ನು ಕೊಲೆ ವಿಷಯ ಯಾರಿಗೂ ತಿಳಿಸಬಾರದು. ಪಾಪಿ ಅಮರನ ಪಾಪಿ ಕೈಯಲ್ಲಿ ಹೋಗಬೇಕು. ಆ ಪಾಪಿಯ ರಕ್ತ ನನ್ನ ಕೈಗೆ ಹತ್ತಬಾರದೆಂದೇ ನಾನು ಈ ಸುಂದರನ ಪ್ರಾಣ ನಿಮ್ಮ ಕೈಯಲ್ಲಿ ಕೊಟ್ಟಿದ್ದು. ಇವನು ಮಾಡಿದ ಕೆಲಸ 1, 2 ಇವುಗಳೆಲ್ಲ ಇಲ್ಲಿ ಸಾರ್ವಜನಿಕ ಹೇಳಿದರೆ ಇಲ್ಲಿ ಕುಳಿತರೆ ಗರ್ತಿಯರೆಲ್ಲ ಇವನ ಕೊರಳಿಗೆ ಚಪ್ಪಲ ಹಾರ ಹಾಕಿ ಇವನ ಮುಪ್ಪಾಗಿ ಜಜ್ಜಿ ಬಿಡುವರು. ಆ ಸೇಡ್ ಇಟ್ಟುಕೊಂಡೇ ಈ ಕಾರ್ಯ ನಿರ್ವಹಿಸಿದ್ದು. ಹಾಗಂದರೆ ಇವನು ಬೇಗ ಮುಗಿಸಿ ಇವನ ಕತೆ. ನಮಸ್ಕಾರ ಧನಿಕರೇ. ಬನ್ನಿ ಬನ್ನಿ, ಕುಳಿತುಕೊಳ್ಳಿ. ತಾವು ಬಂದ ವಿಷಯ? ತಮ್ಮಿಂದ 10,000 ಹಣ ಬೇಕಾಗಿತ್ತು. ತಡ್ರಿ ಧನ್ಯಾರ, ಬನ್ನಿ ಇಲ್ಲಿ. ನಿಮ್ ಇಲೆಕ್ಷನ್ ಸಲುವಾಗಿ ಬಹಳ ಖರ್ಚು ಮಾಡ್ಯಾರ್ರಿ ಇವ್ರ. ಅಂದಾಗ ಈ ಸಲ ನೀವೇ MLA ಆಗೋದು ಗ್ಯಾರಂಟಿ. ಹಾಗಂತ ತೆಗೆದುಕೊಳ್ಳಿ 20,000 ಹಣ. ಇಷ್ಟೊಂದು ಹಣ ನಾನೇನು ಮಾಡಲಿ? ಇಲೆಕ್ಷನ್ ಅಂದ ಮೇಲೆ ಇರಬೇಕು, ತೆಗೆದುಕೊಳ್ಳಿ. ಹೆಚ್ಚು ಬೇಡ. ನಮ್ಮ ಪಾರ್ಟಿಯವರಿಗೆಲ್ಲ ನಾನೇ ಸ್ವತಃ ಖರ್ಚು ಮಾಡಿ 15 ಗಾಡಿ ಸಹಿತ ನಾನೇ ನೇಮಿಸಿ ಜಾಹೀರಾತು ಕೂಡ ನಾನೇ ಪ್ರಕಟಿಸಿದ್ದೇನೆ. ಇದಕ್ಕೆಲ್ಲ ಬಾಸ್ ಆ ನನ್ನ ರಂಜನ. ನಾನೇನೇ ಖರ್ಚು ಮಾಡಿದರು ಅದು ನಮ್ಮ ಬೀಗರಿಗೆಲ್ಲವೇ ಇರಲಿ. ಬೇರೆ ವಿಷಯಕ್ಕೆ 10,000 ಬೇಕಾಗಿದೆ, ಅಷ್ಟೇ ಕೊಡಿ ಸಾಕು. ಇಲೆಕ್ಷನ್ ಅಂದ ಮೇಲೆ ಇರಬೇಕು, ತೆಗೆದುಕೊಳ್ಳಿ. ಇಲೆಕ್ಷನ್ ಅಂದ ಮೇಲೆ ಇರಬೇಕು, ತೆಗೆದುಕೊಳ್ಳಿ. ಈ 10,000 ಜೊತೆಗೆ ಇರಲಿ. ಹೊಡೆದಾರ ಹಣ ಕೊಡು. ಆಯ್ತು, ತೆಗೆದುಕೊಳ್ಳಿ. ನಮಸ್ಕಾರ, ನಾನೇನು ಬರುತ್ತೇನೆ. ಆಯಿತು, ಹೋಗಿ ಬಾ. ಹೇ ರಾಮಚಂದ್ರ, ಈಗ ನಾನು ನಿನಗೆ ಕೊಟ್ಟಿದ್ದು 20,000 ಹಣ ನಿನ್ನ ಮನೆತನಕ್ಕಲ್ಲ ಮಗನೇ, ಅದು ನಿನ್ನ ಮಸಣದ ಯಾತ್ರೆಗಾಗಿ, ರಂಜನ ಜಾತ್ರೆಗಾಗಿ. ಬನ್ನಿ ಹೋಗೋಣ. ಬನ್ನಿ ಹೋಗೋಣ. ಮುಂದಿನ ವಿಚಾರ ಏನಂತ ವಿಚಾರಿಸೋಣ.